ಕಾರವಾರ ಜೈಲಿನಲ್ಲಿ ಮತ್ತೆ ಕೈದಿಗಳಿಂದ ದಾಂಧಲೆ ಆಗಿರೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಗಳೂರಿನ 4 ಆರೋಪಿಗಳಿಂದ ಜೈಲಲ್ಲಿ ಗಲಾಟೆ ಆಗಿರೋದು. ಜೈಲಲ್ಲಿದ್ದ ಟಿವಿ ಸೇರಿದಂತೆ ಹಲವು ವಸ್ತುಗಳನ್ನು ಇವರು ಗಲಾಟೆಯಲ್ಲಿ ಧ್ವಂಸ ಮಾಡಿದ್ದಾರೆ. ಜೈಲಿಗೆ ಕಾರವಾರ ನಗರ ಠಾಣೆಯ ಪೊಲೀಸರು ದೌಡಾಯಿಸಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಜೈಲು ಸಿಬ್ಬಂದಿ ಮೇಲೆ ಬೇಸಿಕ್ ಫೆಸಿಲಿಟಿ ಕೊಡ್ತಿಲ್ಲ ಅಂತ ಹೇಳಿ ಹಲ್ಲೆಯನ್ನ ಮಾಡಲಾಗಿತ್ತು. ಮಾರಣಾಂತಿಕವಾಗಿ ಹಲ್ಲೆಯನ್ನ ಇಬ್ಬರು ಕೈದಿಗಳು ಮಾಡಿದರು. ಮಂಗಳೂರಿನ ಮೊಹಮ್ಮದ್ ಅಬ್ದುಲ್ ಕೌಶಿಕ್ ನಿಹಾಲ್ನಿಂದ ಹಲ್ಲೆ ಆಗಿತ್ತು. ಇದೀಗ ಅವರ ಸಹಚರರಿಂದಲೇ ಜೈಲಲ್ಲಿ ದಾಂಧಲೆ ಮಾಡಿರೋದು. ಬಾಲ ಬಿಚ್ಚೋ ಕೆಲಸವನ್ನ ಸಮಾಜಘಾತುಕರು ಮಾಡ್ತಾ ಇರೋದು ಕಂಡು ಬಂತು. ಹೀಗಾಗಿ ಅವರಿಗೆ ಅರ್ಥ ಆಗೋ ಭಾಷೆನಲ್ಲೇ ಪೊಲೀಸರು ಟ್ರೀಟ್ಮೆಂಟನ್ನು ಕೂಡ ಕೊಡಬೇಕಾಗಿ ಬಂತು. ಗಸ್ತಿನಲ್ಲಿದ್ದ ಸಿಬ್ಬಂದಿಗಳ ಮೇಲೇ ಇವರು ಹಲ್ಲೆ ಮಾಡಿದರು. ಯಾರೋ ಕೈದಿಗಳು ಪಾಪ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕಾಗಿ ಬಂತು. ಶರ್ಟ್ ಗುಂಡಿ ಬಟನ್ ಎಲ್ಲ ಬಿಚ್ಚೋಗಿತ್ತು, ಹರಿದೋಗಿತ್ತು ಬಟ್ಟೆ. ಆ ಮಟ್ಟಕ್ಕೆ ದಾಂಧಲೆ ಆಗಿತ್ತು. ಈಗ ಮತ್ತೆ ಅವ್ರ ಸಹಚರರು ಯಾರು ಹಲ್ಲೆಯನ್ನು ಮಾಡಿದ್ರು ಅವರ ಸಹಚರರು ಮತ್ತೆ ಗಲಾಟೆ ಭಯವನ್ನು ಉತ್ಪಾದನೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅವ್ರು ಆಡಿದ್ದೇ ಆಟ ಅಂತ.